ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕಂತೂ ವಕ್ಫ್ ವಿರೋಧಿ ಹೋರಾಟ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತಷ್ಟು ಜಿಲ್ಲೆಗಳಿಗೆ ಇದು ವ್ಯಾಪಿಸ್ತಾ ಹೋಗ್ತಾ ಇದೆ. ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ ನಡೆದ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿತು. ಪೊಲೀಸ್ ವಾಹನಗಳಿಗೆ ಬೆಂಕಿ ಇಟ್ಟರು. ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಹಾಗೆ ಕೇಂದ್ರ ಮೀಸಲು ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಬಂಗಾಳದ ದಂಗೆ ಹಿಂದೆ ಬಾಂಗ್ಲಾ ವಲಸಿಗರ ಕೈವಾಡ ಇರೋ ಬಗ್ಗೆ ಗೃಹ ಸಚಿವಾಲಯ ಶಂಕೆಯನ್ನು ವ್ಯಕ್ತಪಡಿಸಿದೆ. ಇನ್ನು ಪ್ರತಿಭಟನೆ ಮಾಡುವ ಹಕ್ಕು ಎಲ್ರಿಗೂ ಇದೆ, ಆದರೆ ಯಾರೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಅಂತ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇದೇ ವಿಚಾರವಾಗಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮಮತಾ ವಿರುದ್ಧ ವಾಗ್ದಾಳಿ ನಡೆಸಿದ ಗಲಭೆಕೋರರಿಗೆ ದಂಡವೇ ಉತ್ತಮ ಮದ್ದು ಅಂತ ಹೇಳಿದ್ದಾರೆ. ಇತ್ತ ತಮಿಳುನಾಡಿನ ಕಟ್ಟುಕೊಲ್ಲಯ್ಯ ಗ್ರಾಮವು ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಸೈಯದ್ ಅಲಿ ಸುಲ್ತಾನ್ ಶಾ ಎಂಬ ವ್ಯಕ್ತಿ ನೋಟಿಸ್ ಅನ್ನು ಕೊಟ್ಟಿದ್ದಾನೆ. ಇದರಿಂದ ಇಲ್ಲಿ ವಾಸವಾಗಿರುವಂತಹ 150ಕ್ಕೂ ಹೆಚ್ಚು ಕುಟುಂಬಗಳು ಆತಂಕದಲ್ಲಿದ್ದಾರೆ. ತಮಿಳುನಾಡಲ್ಲಿ ಹಾಂ ಸರ್, ಏನು ತೊಂದರೆ ಇಲ್ಲ. ಸ್ಟಾಲಿನ್ ಅವ್ರದ್ದು ಜೋಬಿಂದ ದುಡ್ಡು ತೆಗೆದು ಅಷ್ಟು ಜನಕ್ಕೊಂದು ಊರನ್ನು ಖರೀದಿ ಮಾಡಿಕೊಟ್ಟು ಬಿಡ್ತಾರೆ. ಮತ್ತೆ ವಕ್ಫಿಗ್ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕೊಂಡೋಗಿರುವಂತ ಮಹಾನ್ ಗಿರಾಕಿ ಅಲ್ವಾ ಇವರು? ಈಗ ಅನ್ಯಾಯಕ್ಕೊಳಗಾದವ್ರ ಪರವಾಗಿ ಇರಬೇಕಲ್ಲ. ಯಾಕಿರ್ಬೇಕು ಅವ್ರ ಪರವಾಗಿ? ಅವ್ರ ಜಾಗಗಳು ಅಂತ ಜೀತ ದಾಳಗಳ ತಮಿಳ್ನಾಡಿನವ್ರು ಓಟ್ ಹಾಕ್ತಾರೆ DMKಗೆ ಬಾಯಿ ಮುಚ್ಕೊಂಡು. ಯಾಕಿರ್ಬೇಕು ಅಂತಾರೆ ಅವ್ರು. ಬೇಕಾರೆ ಏನೋ ಒಂದು ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಆ ಮೇಡಮ್ ಹೆಂಗಿದೆ ಅಂತಂದರೆ, ಮರ್ಡರ್ ಆಗ್ತಾ ಇದೆ. ಕಾನೂನು ಪ್ರಕಾರ ಕ್ರಮ ತೊಗೊಂಡ್ಬಿಡ್ತೀನಿ ಎಲ್ಲವನ್ನ ಮೇಲೆವೆ, ಯಾರು ಮರ್ಡರ್ ಮಾಡಬಾರ್ದು. ಡೈಲಿ 20 ಮರ್ಡರ್. ಕಾನೂನು ಪ್ರಕಾರ ಕ್ರಮ ತಗೊಂಡ್ಬಿಡ್ತೀನಿ. ಒಂದ್ಸರಿ ನಮ್ಮ ಪರಮೇಶ್ವರ್ ಹೇಳ್ದಂಗೆ ಇದು FIR ಆಗುತ್ತೆ. ನಾವು ಕಾನೂನು ಪ್ರಕಾರ ಇದು ಕಠಿಣ ಕ್ರಮ ತಗೋತಾ ಇದ್ದೀವಿ. ಊಹಿಸ್ಕೊಳ್ಳೋಕ್ಕಾಗದೇ ಇರೋ ರೀತಿ ನಾನು ವಾರ್ನ್ ಮಾಡಿಬಿಟ್ಟಿದ್ದೀನಿ ಎಲ್ಲರಿಗೂ. ಈ ಒಮ್ಮನ ಬುರುಡೆ ಆಡಳಿತದಲ್ಲಿ ಇದೇ ನಡೀತಾ ಇರೋದು. ಯಾವ ಕ್ರಮ? ಇಟ್ ಈಸ್ ಎ ಕ್ಲಿಯರ್ ಕಾಂಬಿನೇಷನ್ ಆಫ್ ಎ ಫೇಲ್ಯೂರ್ ಸ್ಟೇಟ್ ಇಂದು ಕನೈವೆನ್ಸ್ ಆಫ್ ಪೊಲೀಸ್, ಅಗ್ರೆಷನ್ ಆಫ್ ಎ ಲೋಕಲ್ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್, ಈ ಕೇಸಲ್ಲಿ TMC, ಮತ್ತು ಕ್ರಿಮಿನಲ್ಗಳು ಮತ್ತು ಅಕ್ರಮ ವಲಸಿಗರ ಕೆಲಸ ಇದು. ಇದೇ ಮಮತಾ ಬ್ಯಾನರ್ಜಿ ತಲೆಗೆ ಪಟ್ಟಿ ಕಟ್ಕೊಂಡು ಡ್ರಾಮಾ ಮಾಸ್ಟ್ರು ರೋಡಲ್ಲಿ ಒಳ್ಳೆ ಹುಚ್ಚಿ ಥರ ಓಡಾಡಿದ್ರು. ಅಕ್ರಮ ವಲಸಿಗರನ್ನ ತಂದುಬಿಟ್ಟಿದ್ದಾರೆ ಎಡಪಕ್ಷದವರು, ಅವರಿಂದಾನೇ ಇದೆಲ್ಲ ಆಗ್ತಿರೋದು ಅಂತ. ಇವತ್ತು ಕಾಣಿಸ್ತಾ ಇಲ್ಲ. ಇವತ್ತು ಅವ್ರಿಗೆ ಅನುಕೂಲವಾಗಿದೆ. ಕಾಣಿಸ್ತಾನೇ ಇಲ್ಲ ಇವತ್ತು. ದಿಸ್ ಲೇಡಿ ಇಸ್ ಸ್ಲೋಲಿ ಇವಾಲ್ವಿಂಗ್ ಇನ್ ಟು ಎ ಡೇಂಜರ್. ಆರ್ ಎವಾಲ್ವ್ ಆಗೋಗಿರ್ಬೋದು ಅನ್ನಿಸ್ತಿದೆ ನನಗೆ. ಲುಕ್ಸ್ ಲೈಕ್ ಎ ಡೇಂಜರ್. ಇದು ವೆರಿ ಫೌಂಡೇಶನ್ ಆಫ್ ಇಂಡಿಯಾಗೆ ಇದು ಡೇಂಜರ್ ಇದ್ದಂಗೆ ಇದೆ. ಇಲ್ದಿದ್ರೆ ಹಿಂಗಾಗೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಲಿಪ್ ಸರ್ವಿಸ್ ಯಾರು ಏನು ಮಾಡಬಾರ್ದು, ನಾನು ಕ್ರಮ ತಗೊಂಡ್ಬಿಡ್ತೀನಿ ಎಲ್ಲ ಆಗ್ತಾ ಇದೆ, ಆಕ್ಷನೇ ಇಲ್ಲ. ಅಲ್ಲ, ಅದು ಡಿಕ್ಲೇರ್ಡ್ ಆಂಟಿ ಹಿಂದೂ ಪಾರ್ಟಿ ಅದು. ಬಟ್ ಅದನ್ನು ಪಶ್ಚಿಮ ಬಂಗಾಳದಲ್ಲಿರೋ ಜನನೂ ತೀರ್ಮಾನ ಮಾಡಬೇಕಲ್ಲ. ನಿಮ್ಗೆ ಅದೇ ಬೇಕು ಅನ್ನೋದಿದ್ರೆ ಅದರಲ್ಲೇ ಒದಸ್ಕೊಳ್ಳಿ ಅಂತ ಅನ್ಬೇಕು.